ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಅಡುಗೆನೂ ಆಗೋಯಿತು. ಅಡುಗೆ ಅಂದರೆ ಬೇಗ ಮಾಡಿದೆ, ಬೇಗ ಏನಿಲ್ಲ, ಸಿಂಪಲ್ ದಾಲ್ ಸಾರು ಮಾಡಿದ್ದು. ಆಮೇಲೆ ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಆಶಿಕಾ ಬಂದಿದ್ದಾಳೆ. ಆಶಿಕಾ 20 ಡೇಸ್ ಬಿಟ್ಟು ಬಂದಿದ್ದಾಳೆ. 20 ಡೇಸ್ ಆಯಿತು. ನಮ್ಮ ಅಕ್ಕ ಹತ್ರ ಹೋಗಿದ್ಲು. ಇವತ್ತು ಬೆಳಿಗ್ಗೆ ಬಂದಿದ್ದು. ಇವತ್ತು ಬೆಳಿಗ್ಗೆ ಬಂದು ಇದು ಫಸ್ಟ್ ಅವಳು ಮನೆ ಬಿಟ್ಟು 20 ಡೇಸ್ ದೂರ ಇದ್ದಿದ್ದು. ಅಂದರೆ ಅಕ್ಕ ಹತ್ರ ಹೋಗಿ ಬಂದಿದ್ಲು. ಬರುವಾಗ ಎಲ್ಲ ಸುಮಾರು ಏನೆಲ್ಲ ತಂದಿದ್ದಳು ಗೊತ್ತಿಲ್ಲ. ನೋಡಿ, ಅವಳಿಗೆ ಬೇಕಾಗಿದ್ದು ಮೀನು ಬಟ್ಟೆ ತಗೊಬಂದಿದ್ಲು. ಸುಮಾರು ನಮ್ಮ ಅಕ್ಕ ಎಲ್ಲ ಬಟ್ಟೆ ಕೊಡಿಸಿದ್ಲು, ತಗೊಬಂದಿದ್ದು. ಸ್ವಲ್ಪ ತಿಂಡಿ ಎಲ್ಲ ತಗೊಬಂದಿದ್ದಾಳೆ. ಬರುವಾಗ ಏನೆಲ್ಲ ತಂದಿದ್ದಾಳೆ, ಬಟ್ಟೆ ಎಲ್ಲ ವಾರ್ಡ್ರಬ್ ಒಳಗಡೆ ಎಲ್ಲ ಹೋಗಿ ಆಯಿತು. ವಾರ್ಡ್ರಬ್ ಫುಲ್ ಆಲ್ರೆಡಿ. ಆಮೇಲೆ ಇವಾಗ ಬಂದು ಬೆಳಿಗ್ಗೆ ಪಾಸ್ತಾ ಮಾಡಿಕೊಟ್ಟೆ, ತಿನ್ಲು. ತೋರಿಸ್ತೀನಿ ನೋಡಿ. ಆಮೇಲೆ ಇವಾಗ ಅವಳಿ ಒಟ್ಟು ರೈಸ್ ಐಟಮ್ ಅಂದರೆ ಇಷ್ಟ ಇಲ್ಲ. ಇವಾಗ ಏನು ಮಾಡಿದ್ರೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ರಾಗಿ ಮುದ್ದೆ ರೆಡಿ ಆಗ್ತಾ ಇದೆ ಊಟಕ್ಕೆ. ರಾಗಿ ಮುದ್ದೆ ಮಧ್ಯಾಹ್ನ 1 ಟೈಮ್ ತಿಂದರೆ ತುಂಬ ಚೆನ್ನಾಗಾಗುತ್ತೆ. ತಿನ್ನಬೇಕು 1 ಟೈಮು. ನಾನು ಅವಳು ಹೋದ ಮೇಲೆ ರಾಗಿ ಮುದ್ದೆ ಮಾಡೇ ಇಲ್ಲ, ಹಾಗೆ ಇಟ್ಟಿದ್ದೆ. ಇವಾಗ ಬಂದು ಮಾಡಿದ್ದು ನೋಡಿ. ಬೆಳಿಗ್ಗೆ ಪಾಸ್ತಾ ಆಗಿದೆ, ಅವಳಿಗೆ ಫೇವ್ರೇಟು. ಆಮೇಲೆ ಇವಾಗ ಈ ಕಡೆ ಬಾ. ಇವಾಗ ಏನೋ ಮಾಡ್ತಿದ್ದಾಳೆ ನೋಡಿ. ನಾನು ಮಾಡ್ತಿದ್ದವಳು, ಅವಳು ನಾನು ಸೇರಿ ಮಾಡ್ತಾ ಇದ್ದೀವಿ ನೋಡಿ. ಮುದ್ದೆ ಮಾಡ್ತಾ ಇದ್ದೀವಿ. ಅವಳಿಗೆ ಮುದ್ದೆ ಬೇಕಂತ ಇವಾಗ ತಿನ್ನಕ್ಕೆ. ಅವಳದು ಫೇವ್ರೇಟ್ ಮುದ್ದೆ ನೋಡಿ. ಮುದ್ದೆ ರೆಡಿ ಆಯಿತು. ಇನ್ನಿದು ಮುದ್ದೆನ ಉಂಡೆ ಕಟ್ಟಬೇಕು. ರಾಗಿ ಮುದ್ದೆ ಹೆಲ್ತಿ, ತುಂಬ ಒಳ್ಳೆಯದು ರಾಗಿ ಮುದ್ದೆ. ನೋಡಿ, ಇವತ್ತು ಸ್ವಲ್ಪ ರಾಗಿ ಮುದ್ದೆದು ಬಾಲ್ ಶೇಪ್ ಸ್ವಲ್ಪ ಚೇಂಜ್ ಆಗಿದೆ, ಬಿಕಾಸ್ ಆಫ್ ಯು. ನೋಡಿ ಯು ಹ್ಯಾವ್ ಡನ್. ನೋಡಿ, ರಾಗಿ ಮುದ್ದೆ ದಾಲ್ ಸಾರು ಹಾಕಿದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇವಾಗ ನಾವು ರಾಗಿ ಮುದ್ದೆ ತಿಂತೀವಿ. ನೋಡೋಣ ಹೆಂಗಾಗಿದೆ ಅಂತ ನೋಡಬೇಕು. ಹಾಕ್ಕೊಡ್ಲಾ ಶಿಕಾ? ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಸೂಪರ್ ಆಗುತ್ತೆ. ಬಟ್ ನಾಟಿ ಕೋಳಿ ಸಾರು ಇಲ್ಲ, ರಾಗಿ ಮುದ್ದೆ ಮಾತ್ರ ಇದೆ. ರಾಗಿ ಮುದ್ದೆ ಬದಲು ದಾಲ್ ಸಾರು ಇದೆ. ದಾಲ್ ಸಾರನ್ನು ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ನೋಡೋಣ ಹೆಂಗಾಗುತ್ತೆ ಅಂತ ನೋಡ್ಬೇಕು. ಇವಾಗ ಟೇಸ್ಟ್ ಹೆಂಗಿದೆ ಅಂತ ನಾನು ಹೇಳ್ತೀನಿ ನಿಮಗೆ. ನೋಡಿ, ಟೇಸ್ಟ್ ಮಾಡಿದ ಮೇಲೆ ಹೇಳ್ತೀನಿ ನೋಡಿ. ರಾಗಿ ಮುದ್ದೆ ತಿಂತಾ ಇದ್ದೀನಿ ಇವಾಗ. ಫಸ್ಟ್ ಹೇಗೆ ತಿನ್ನಬೇಕು ಅಂದರೆ, ಸಾರು ವಡೆ ಹೀಗೆ ಕೈ ಇದು ಮಾಡಬೇಕು, ಟಚ್ ಮಾಡಬೇಕು. ಆಮೇಲೆ ಈ ಥರ ರಾಗಿ ಮುದ್ದೆ ತೆಗೆದು ಹೀಗೆ ಮಾಡಿ ಇದಕ್ಕಿದೆ ಮಾಡಿ ತಿನ್ನಬೇಕು. ಅಂದರೆ ಕಚ್ಚಬಾರ್ದು, ಡೈರೆಕ್ಟ್ ನುಂಗ್ಬಿಡ್ಬೇಕು. ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗಿದೆ. ಉಪ್ಪೇನು ಜಾಸ್ತಿ ಹಾಕಲ್ಲ ಯಾರು, ಸಾರಿಗೆ ಉಪ್ಪಿರುತ್ತಲ್ವ ನೋಡಿ. ಇಲ್ಲಿ ಬೆಂಗಳೂರು ಕಡೆ ಮಸ್ಸೊಪ್ಪು ಸಾರು, ಬಸ್ಸಾರು ಮಾಡ್ತಾರೆ, ಸೊಪ್ಪಿನ ಸಾರಿಂದು. ಅದು ಚೆನ್ನಾಗಾಗುತ್ತೆ ರಾಗಿ ಮುದ್ದೆಗೆ. ಆಮೇಲೆ ಅವರೆಕಾಳು ಸಾರು ಮಾಡ್ತಾರೆ. ಎಲ್ಲ ಸಾರ್ಗಿಂತ ಚಿಕನ್ ಸಾಸ್ ಚೆನ್ನಾಗಾಗುತ್ತೆ. ಆದರೂ ದಾಲ್ ಸಾರು ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ಹೆಲ್ದಿ ಫುಡ್ ಅಲ್ವಾ. ಒಂದು ರಾಗಿ ಮುದ್ದೆ ತಿಂದರೆ ಸಾಕು, ಚೆನ್ನಾಗಾಗುತ್ತೆ. ನನಗೊಂದು ಫುಲ್ಲು ತಿಂತಾ ಇದ್ದೀನಿ ನೋಡಿ. ಇಷ್ಟು ದೊಡ್ಡದು ಮುದ್ದೆನೂ ಫುಲ್ ಖಾಲಿ ಮಾಡ್ತಾ ಇದ್ದೀನಿ. ಅವಳು ಮಹಾರಾಷ್ಟ್ರ ಹೋಗಿದ್ದರಿಂದ ನಾವು ರಾಗಿ ಮುದ್ದೆ ಮಾಡೇ ಇಲ್ಲ. ಇವತ್ತು ಫಸ್ಟ್ ಬಂದ್ರಿಂದ ಸ್ಟಾರ್ಟ್ ಮಾಡಿದ್ದು ಪುನಃ. ಚೆನ್ನಾಗಿದೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆಯಿತಾ. ಅವತ್ತೊಂದ್ಸಲ ಹೇಳಿದ್ದೆ ಕಪ್ಪೆಗೆ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಅಂತ. ಸುಮಾರು ಜನ ಕಮೆಂಟ್ ಮಾಡಿ ಹೇಳಿದರು. ಅವರಿಗೆಲ್ಲ ಗೊತ್ತಿತ್ತು, ಕೆಲವರಿಗೆಲ್ಲ. ನಾನು ಯಾರಿಗಾದ್ರು ಗೊತ್ತಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋಣ ಅಂತ ಹೇಳಿದ್ದು. ಸುಮಾರು ಜನ ಕಮೆಂಟ್ ಮಾಡಿ ಹೇಳಿದರು ಹೌದು ಅಂತ. ಆದರೂ ನಮ್ಮ ಬೆಂಗಳೂರಲ್ಲಿ ಮಳೆ ಬರ್ತಾ ಇಲ್ಲ ನೋಡಿ.
ವೆದರ್ ಎಲ್ಲ ಈ ಥರ ಇದೆ, ಮೋಡ ಇದೆ, ಬಟ್ ಮಳೆ ಇಲ್ಲ ಅಷ್ಟೆ. ಬೆಂಗಳೂರಿಗೆ ಮಳೆ ಬಂದರೆ ಆಗಲ್ಲ, ಬೆಂಗಳೂರಿಗೂ ಮಳೆಗೂ ಬರ್ತಾ ಇಲ್ಲ, ಅದಕ್ಕೆ ಬರ್ತಾ ಇಲ್ಲ ಮಳೆ. ಇನ್ನೇನು ಸ್ವಲ್ಪ ದಿವಸದಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಸ್ವಲ್ಪ ದಿವಸ ಹೋಗಿ ಬರಲಿ ಅಂತ ಕಳಿಸಿದ್ದು. ಇಲ್ಲಿ ನೋಡಿ ನಮ್ಮ ಅಕ್ಕ ಚಿಪ್ಸ್ ಕೊಟ್ಟು ಕಳಿಸಿದ್ದಾಳೆ. ನಮ್ಮ ಅಕ್ಕ ಮಹಾರಾಷ್ಟ್ರದಿಂದ ಬರುವಾಗ ಯಾವಾಗ ನೋಡಿದ್ರು ಇದು ಚಿಪ್ಸ್ ಅಂತೂ ಪಕ್ಕ ಕಳಿಸ್ತಾಳೆ ಇಲ್ಲಿಗೆ. ಎಲ್ರಿಗೂ ಇಷ್ಟ ಈ ಚಿಪ್ಸ್. ನಮ್ಮ ಆಶಿಕಾ ಮಹಾರಾಷ್ಟ್ರ ಹೋದವಳು, ಎಲ್ಲಿ ಎಲ್ಲ ಹೋದ್ಲು ಅಂತ ಕೇಳ್ತೀನಿ ನೋಡಿ ಅವಳ ಹತ್ರ. ಎಲ್ಲಿ ಎಲ್ಲ ಹೋಗಿದೆ? ಹೋಗಿಲ್ಲ. ಅಲ್ಲ, ಒಂದೇ ದಿವಸ ನೀವೆಲ್ಲ ಆಂಟಿ ಕರ್ಕೊಂಡು ಹೋಗಿದ್ಲಲ್ಲ, ಎಲ್ಲಿಗೆ? ಟೆಂಪಲ್ ಮಾತ್ರ. ಒಂದೇ ದಿವಸ ಎಷ್ಟು ಟೆಂಪಲಿಗೆ ಹೋಗಿದ್ರಿ ಅಲ್ಲ? 15. ಒಂದೇ ದಿವಸ 15 ಟೆಂಪಲಿಗೆ ಹೋಗಿದಾರಂತೆ. ಅವ್ರು ರೆಕಾರ್ಡ್ ಮಾಡಿದಾರೆ ಅವರು. ಒಂದೇ ದಿವಸ 15 ಟೆಂಪಲಿಗೆ ಹೋಗಿದಾರಂತೆ. ಯಾವ್ದೆಲ್ಲ ಟೆಂಪಲ್ ಗೊತ್ತಾ? ಮೇನ್ ಗೊತ್ತಿರೋದು ಯಾವ್ದು? ಮಹಾಲಕ್ಷ್ಮಿ ಟೆಂಪಲ್. ಆಮೇಲೆ ಮಹಾರಾಷ್ಟ್ರದ ನಂಗೆ ಗೊತ್ತಿಲ್ಲ, ಅಲ್ಲೆಲ್ಲ ಹಿಂದಿ. ಅವಳಿಗೆ ಹಿಂದಿ ಇರೋದು ಅಲ್ಲಿ ಟೆಂಪಲ್ ಎಲ್ಲ ಹೆಸರು ಗೊತ್ತಿಲ್ಲಂತೆ. ಒಂದು ಮಾತ್ರ ಗೊತ್ತು, ಮಹಾಲಕ್ಷ್ಮಿ ಟೆಂಪಲ್ ಅಲ್ಲ, ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಫುಲ್ ಎಂಜಾಯ್ ಮಾಡಿ ಬಂದು 20 ಡೇಸು ಅಕ್ಕನ ಮನೆಯಿಂದ. ಅಲ್ಲೆಲ್ಲ ಸರಿ ತಿನ್ಕೊಂಡೆಲ್ಲ ಬಂದಿದ್ದಾಳೆ, ಎಂಜಾಯ್ ಮಾಡಿದ್ಲು. ಇನ್ನೇನು ಎಲ್ಲಿ ಹೋಗೋಕ್ಕಾಗಲ್ಲ, ಕಾಲೇಜ್ ಸ್ಟಾರ್ಟ್ ರಜೆ ಸಿಗಲ್ಲ, ಅದಕ್ಕೆ ಹೋಗಿ ಬರಲಿ ಅಂತ ಕಳಿಸಿದ್ದು. 20 ಡೇಸ್ ಇದ್ದು ಎಂಜಾಯ್ ಮಾಡ್ಕೊಂಡು ಮನೆಗೆ ಬಂದ್ಲು. ಖುಷಿ ಆಯ್ತಾ? ಅವಳು ರಾಗಿ ಮುದ್ದೆ ತಿನ್ನೋದ್ರಲ್ಲಿ ಬ್ಯುಸಿಯಲ್ಲಿದ್ದಾಳೆ. ಈಗ ಎಲ್ಲಿಗೆ ಬಂದ್ವಿ ಗೊತ್ತಾ? ನಮ್ಮ ದಿಶಾನ್ ಮನೆಗೆ ಬಂದ್ವಿ. ದಿಶಾನ್ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಂದೆ. ನೋಡಿ ಅಲ್ಲಿ ಬರ್ತಾ ಇದ್ದಾನೆ, ತೋರಿಸ್ತೀನಿ ನೋಡಿ. ನೋಡಿ ಆಶಿಕ ಬಂದು, ಆಮೇಲೆ ದಿಶಾನ್. ಹಾಯ್ ಹೇಳಿ ದಿಶಾನ್. ಹಾಯ್. ನೋಡಿ ಸ್ಕೂಲಿಂದ ಬಂದ, ಬಾ. ಅವನಿಗೆ ಕರ್ಕೊಂಡು ಹೋಗಕ್ಕೆ ಅಂತ ಸ್ಕೂಲಿಗೆ ಹೋದೆ. ಅವ್ನು ಸ್ಕೂಲ್ ಹತ್ರ ಸಿಕ್ದ, ಹಂಗೆ ಎತ್ಕೊಂಡು ಬಂದೆ ಅವನು. ಈಗ ಅವ್ರ ಮನೆಗೂ ಹತ್ತಬೇಕು, 3rd ಫ್ಲೋರ್. ನಮ್ಗೆ ಎಲ್ಲಿ ಹೋದ್ರು 4th ಫ್ಲೋರ್ 3rd ಫ್ಲೋರ್ ಹತ್ತೋದೇ ಕೆಲಸ ಅಲ್ಲ ದಿಶಾ? ನೋಡಿ ಆ ಕಡೆ, ಈ ಕಡೆ ಕೂಡ ಆಶಿಕ. ಇದು ಕವರ್ ಕೊಡು ಒಂಚೂರು. ಬನ್ನಿ ಆಶಿಕ. ನೋಡಿ ಇಲ್ಲಿ 2 ಡ್ರೆಸ್ ತಗೊಂಡಿದ್ದೀನಿ. ನೋಡಿ ಇಲ್ಲಿ ಅಕ್ಕನ ಮನೆಗೆ ಬಂದ್ವಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.